ಇರಾನ್ ಮತ್ತು ಇಸ್ರೇಲ್ ಯುದ್ಧದಲ್ಲಿ ತಾಂತ್ರಿಕವಾಗಿ ಟ್ಯಾಕ್ಟಿಕಲಿ ಯಾರು ಮೇಲುಗೈ ಸಾಧಿಸ್ತಾ ಇದ್ದಾರೆ? 9 ದಿನ ಆಗ್ತಾ ಬಂತು. 9 ದಿನಗಳಲ್ಲಿ ಇರಾನ್ ಮುಂದೆ ಇದ್ದಾರಾ, ಇಸ್ರೇಲ್ ಮುಂದೆ ಇದ್ದಾರಾ? ಈ ಒಂದು ಯುದ್ಧದಲ್ಲಿ ಯಾರನ್ನ ಮುಂದೆ ಇದ್ದಾರೆ, ಯಾರನ್ನ ಹಿಂದೆ ಇದ್ದಾರೆ ಅಂತ ಅಳೆಯುವುದು ಹೇಗೆ? ಎರಡೂ ದೇಶಗಳ ಆರ್ಥಿಕ ಸ್ಥಿತಿಗತಿ ಅಂತ ಬಂದಾಗ, ಈಗ ಇಸ್ರೇಲ್ ಅಂತ ಬಂದರೆ ನಿಮಗೆ ಅವರು ಪ್ಯಾಲೆಸ್ತೀನ್ ಮೇಲೂ ಎದುರು ಹಾಕ್ಕೊಂಡಿದ್ರು, ಗಾಜಾ ಮೇಲೂ ಎದುರು ಹಾಕ್ಕೊಂಡಿದ್ರು. ಈ ಕಡೆ ಹಮಾಸ್ ವಿಚಾರಕ್ಕೆ ಸಂಬಂಧಪಟ್ಟಂತಾಗಲಿ, ಬಂಡುಕೋರರ ವಿಚಾರದಲ್ಲಾಗಲಿ, ಹೌತಿಗಳ ವಿಚಾರದಲ್ಲಾಗಲಿ ಸಾಕಷ್ಟು ಜರ್ಜರಿತರಾಗಿದ್ದರು. ಇದರ ಮಧ್ಯೆ ಇರಾನ್ ಇನ್ನೊಂದು ಸುತ್ತೀಗ ಸೆಕೆಂಡ್ ರೌಂಡ್. ಹಾಗಾಗಿ ಈ ಇರಾನ್ ವಿರುದ್ಧದ ಯುದ್ಧದಲ್ಲಿ ಇಸ್ರೇಲ್ ಆರ್ಥಿಕವಾಗಿ ಎಲ್ಲಿದೆ, ಜೊತೆಗೆ ಇಸ್ರೇಲ್ ಬಳಸ್ತಾ ಇರತಕ್ಕಂಥ ವೆಪನ್, ಶಸ್ತ್ರಾಸ್ತ್ರ ಇದೆಯಲ್ಲ, ಇದರಿಂದ ಇರಾನ್ಗೆ ಜಾಸ್ತಿ ಘಾಸಿ ಆಗಿದೆಯಾ? ಇರಾನ್ ಕೆಲವು ಟಾರ್ಗೆಟನ್ನು ಹುಡುಕಿ ಹೊಡೆದಿರುವ ಕಾರಣದಿಂದಾಗಿ ಇಸ್ರೇಲ್ಗೆ ನಷ್ಟ ಆಗಿದೆಯಾ? ಇದಲ್ಲದೆ ಇಸ್ರೇಲ್ನ ಆರ್ಥಿಕ ವಿಚಾರಗಳು ಅಂತ ಬಂದಾಗ ಇಸ್ರೇಲ್ನ ಕಾರ್ಮಿಕ ವರ್ಗ ಏನು ಹೇಳ್ತಾ ಇದೆ, ಇಸ್ರೇಲ್ ಆರ್ಥಿಕತೆ ಎಲ್ಲಿಗೆ ಬಂದು ನಿಂತಿದೆ, ಇಸ್ರೇಲ್ನ ಬಜೆಟಲ್ಲಿ ಎಷ್ಟು ಜಾಸ್ತಿ ಆಗಿದೆ, ಈ ಒಂದು ವಿಚಾರದಲ್ಲಿ ಧರ್ಮಾಂಧತೆನ ಅಥವಾ ಪ್ರಗತಿಪರ ವಿಚಾರಗಳ, ಧರ್ಮಾಂಧತೆ ಅದ್ರಲ್ಲಿ ರೂಲ್ ಮಾಡ್ತಾ ಇದೆಯಾ, ಪ್ರಗತಿಪರ ವಿಚಾರಗಳು ಇರಾನನ್ನು ರೂಲ್ ಮಾಡ್ತಾ ಇದೆಯಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟದ್ದು ಇದೀಗ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಸುನಿಲ್ ಇದ್ದಾರೆ, ನಿವೃತ್ತ ಲೆಫ್ಟಿನೆಂಟ್ ಕರ್ನಲ್. ಸ್ವಾಗತ ನಿಮಗೆ ಸುನಿಲ್ ಈ ಡಿಬೇಟ್ಗೆ. ಗಿರೀಶ್ ಲಿಂಗಣ್ಣ ಅವರಿದ್ದಾರೆ, ರಕ್ಷಣಾ ತಜ್ಞರು, ಸಾಕಷ್ಟು ಶಸ್ತ್ರಾಸ್ತ್ರಗಳ ಬಗ್ಗೆ ಅಧ್ಯಯನ ಮಾಡಿರ್ತಕ್ಕಂಥವ್ರು. ಸ್ವಾಗತ ನಿಮಗೆ ಗಿರೀಶ್ ಲಿಂಗಣ್ಣ ಅವರೇ ಈ ಡಿಬೇಟ್ಗೆ. ಇದೀಗ ನಮ್ಮನ್ನು ಕೆ ಅರ್ಕೇಶ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ, ನಿವೃತ್ತ IGP. ಸ್ವಾಗತ ಅರ್ಕೇಶ್ ಸರ್ ನಿಮಗೆ ಈ ಒಂದು ಡಿಬೇಟ್ಗೆ. ಥ್ಯಾಂಕ್ ಯು. ಫೈನ್. ನನ್ನ ಮೊದಲನೇ ಕ್ವಶನ್ ನಾನು ಈಗ ಸುನಿಲ್ ಕೇಳಿಬಿಡ್ತೀನಿ. ಸುನಿಲ್, ಟ್ಯಾಕ್ಟಿಕಲಿ ನಾವು ಗಮನಿಸಿದಾಗ ಈ ಒಂದು ಯುದ್ಧದಲ್ಲಿ ಇಷ್ಟು ದಿನಗಳಲ್ಲಿ ಯಾರು ಗೆದ್ದೇ ಬಿಟ್ರಾ ಸೋತೇ ಬಿಟ್ರಾ ಅಂತ ನಾನು ಕೇಳ್ತಾ ಇಲ್ಲ, ಯಾರ ಕೈ ಮೇಲಾಗುವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳಿ? ಓಕೆ, ಈಗ ಪರಿಸ್ಥಿತಿ ಅಂತ ಹೇಳ್ಬಿಟ್ಟು ಈಗ ನಾವು ನೋಡಿದ್ರೆ ಫಸ್ಟ್ಲಿ ಸ್ವಲ್ಪ ಹಿಂದೆ ಹೋಗಿ ನಾವು ನೋಡಿದಾಗ ಇದು ಹೇಗೆ ಸ್ಟಾರ್ಟ್ ಆಯಿತು, ಯಾವ ಕಾರಣಕ್ಕೋಸ್ಕರ ಸ್ಟಾರ್ಟ್ ಆಯಿತು. ಒಬ್ಬರು ಇಲ್ಲಿ ಯುದ್ಧ ಮಾಡ್ತಿದ್ದಾರೆ ತಮ್ಮ ಅಸ್ತಿತ್ವನ ಉಳಿಸ್ಕೊಳ್ಳೋದಕ್ಕೋಸ್ಕರ, ಇನ್ನೊಬ್ರು ಯುದ್ಧ ಮಾಡ್ತಾ ಇದ್ದಾರೆ ಇಲ್ಲ ನಾವೇ ಸುಪ್ರೀಂ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡ್ಕೊಳಕ್ಕೆ. ಆ ರೀತಿ ಪ್ರೂವ್ ಮಾಡೋ ಒಂದು ಪ್ರೊಸೆಸ್ ಅಲ್ಲಿ ಅವರು ಆಲ್ರೆಡಿ ತಮಗೆ ತಾವು ತುಂಬಾ ಡ್ಯಾಮೇಜ್ ಅವ್ರು ಮಾಡ್ಕೊಂಡಿದ್ರು. ಇನ್ನೊಬ್ರು ಹೇಳ್ತಿದ್ದಾರೆ, ಇಸ್ರೇಲ್ ಹೇಳ್ತಾ ಇದೆ ಈಗ ನಾನು ಆಕ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ನನ್ನ ಅಸ್ತಿತ್ವ ಅನ್ನೋದು ನನಗಿರಲ್ಲ. ಇದು ಅವರು ಅದನ್ನ ಹೇಳಿದ್ದಾರೆ. ಯಾರು ಮುಂದೆ ಇದ್ದಾರೆ ಅಂತ ನಾವು ನೋಡ್ಬೇಕಾದ್ರೆ ಈಗ ಅಫ್ಕೋರ್ಸ್ ಪ್ರತಿದಿನ ಇರಾನ್ ಕಡೆಯಿಂದ ಏನು ದಾಳಿಗಳು ನಡೀತಾ ಇದೆ ಇಸ್ರೇಲ್ ಕಡೆಗೆ, ಅವರು ಕಾಂಬಿನೇಷನ್ ಆಫ್ ಮಿಸೈಲ್ಸ್ ಈಗ ಅವರೆಲ್ಲಾನು ಚೇಂಜ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ಇವತ್ತಿನ ಒಂದು ರಿಪೋರ್ಟ್ನ ನಾವು ಇವತ್ತು ಬಿಲೀವ್ ಮಾಡಬೇಕು ಅಂತ ಹೇಳಿದ್ರೆ, ಬೇಸ್ಡ್ ಆನ್ ನಾನು ಹೇಳ್ತಿರೋದು ವೆಸ್ಟರ್ನ್ ಮೀಡಿಯಾ ರಿಪೋರ್ಟ್ಸ್ ಬೇಸಿಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ. ಐರನ್ ಡೋಮ್ ಎಫಿಕಸಿ ಏನಿದೆ ಅದು ಅರ್ಲಿಯರ್ ನಾನು 4-5 ದಿನದ ಮುಂಚೆ ನಾನು ಇಲ್ಲಿ ಕೂತಾಗ ಹೇಳಿದೆ 90 to 92% ಯಾವಾಗಲೂ ಇರುತ್ತೆ ಅಂತ. ಇವತ್ತು 60 to 65% ಬಂದಿದೆ. ಅದಕ್ಕೆ ರೀಸನ್ ಏನು ಅಂತ ನಾನು ಹೇಳ್ತೀನಿ. ಮುಂಚೆ ಇರಾನ್ ಇಂದ ಯಾವ ಮಿಸೈಲ್ ಲಾಂಚ್ ಆಗ್ತಿತ್ತು ಅದು ಹೈಪರ್ಸೋನಿಕ್ ಮಿಸೈಲ್ಸ್, ಅದು ಸ್ಪೇಸಿಗೆ ಹೋಗುತ್ತೆ, ಅಂದರೆ ಅಟ್ಮಾಸ್ಫಿಯರ್ ಇಂದ ಆಚೆಗೆ ಹೋಗಿ ಮತ್ತೆ ಅದು ರೀಎಂಟ್ರಿ ಆಗುತ್ತೆ ನಮ್ಮ ಅಟ್ಮಾಸ್ಫಿಯರ್ ಒಳಗಡೆ. ದೆನ್ ಅದು GPS ಅದರಲ್ಲಿ ಕೋಆರ್ಡಿನೇಟ್ಸ್ ಇರುತ್ತೆ, ಅದು ಇದನ್ನ ಏನ್ ಹೇಳ್ತಾರೆ ಟಾರ್ಗೆಟ್ ಮಾಡುತ್ತೆ ಒಂದು ಪರ್ಟಿಕ್ಯುಲರ್ ಟಾರ್ಗೆಟ್ನ. ಅದು ಈಗ ಏನಾಗಿದೆ ಅಂದ್ರೆ, ಮುಂಚೆ ಅದು 10 to 12 minutes ತಗೋತಾ ಇತ್ತು ಟಾರ್ಗೆಟ್ ರೀಚ್ ಆಗಕ್ಕೆ ಇಸ್ರೇಲ್ ಅಲ್ಲಿ. ಈಗ ಹೊಸ ಟ್ಯಾಕ್ಟಿಕ್ ಪ್ರಕಾರ ಅವರು ಲಾಂಚ್ ಮಾಡ್ತಿರೋ ಮಿಸೈಲ್ಸ್ ಏನಿದೆ, ಕಾಂಬಿನೇಷನ್ ಆಫ್ ಮಿಸೈಲ್ಸ್, ಅವರ ಒಬ್ಬ ಡಿಫೆನ್ಸ್ ಜನರಲ್ ಯಾರಿದ್ದಾರೆ, ಇರಾನಿಯನ್ ಜನರಲ್, ಐ ಆಮ್ ಫರ್ಗೆಟಿಂಗ್ ದ ನೇಮ್, ಅವ್ರು ಹೇಳಿದಾರೆ ನಾವು ಹೊಸ ಟ್ಯಾಕ್ಟಿಕ್ಸ್ ಯೂಸ್ ಮಾಡ್ತಿದೀವಿ ಅಂತ. ಅಕಾರ್ಡಿಂಗ್ ಟು ದಟ್ ಇವತ್ತು ಅವ್ರು ಏನ್ ಯೂಸ್ ಮಾಡ್ತಾ ಇದ್ದಾರೆ 6 to 7 minutes ಅಲ್ಲಿ ಬರ್ತಿದೆ. ಸೊ ಅವರು ಇಸ್ರೇಲ್ ಯೂಸ್ ಮಾಡ್ತಿರುವಂತಹ ಡಿಫೆನ್ಸ್ ಸಿಸ್ಟಮ್ಸ್, ಏರ್ ಡಿಫೆನ್ಸ್ ಸಿಸ್ಟಮ್ಸ್, ಬೀಟ್ ಐರನ್ ಡೋಮ್, ಬೀಟ್ ಡೇವಿಡ್ ಸ್ಲಿಂಗ್, ಬೀಟ್ ಆರೋ, ಇದು ಹೇಗಾಗಿದೆ ಅಂದ್ರೆ ಅದರ ಒಂದು ಅಕ್ಯುರಸಿ 65% ಬಂದು ನಿಂತಿದೆ ಇವತ್ತು. ಅಂದ್ರೆ ಮೋರ್ ಅಂಡ್ ಮೋರ್ ಇರಾನಿಯನ್ ಮಿಸೈಲ್ಸ್ ಏನಿದೆ ಅದು ಇಸ್ರೇಲ್ ಒಳಗಡೆ ಹೋಗ್ತಿದೆ. ನೀವೇ ನೋಡ್ತಿದ್ದೀರಾ, ಹಾಸ್ಪಿಟಲ್ ಮೇಲೆ ಬರ್ತಿದೆ, ಒಂದು ಹಿಸ್ಟಾರಿಕಲ್ ಮಾಸ್ಕ್ ಇದೆ ಅಲ್ಲ, ಮಾಸ್ಕ್ ಮೇಲೆ ಬಂದು ಬಿದ್ದಿದೆ. ಸೊ ಅವರು ಅವರ ಟ್ಯಾಕ್ಟಿಕ್ ನು ಚೇಂಜ್ ಮಾಡ್ಕೋತಿದ್ದಾರೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ನೀವು ಕೇಳೋದ್ರಲ್ಲ, ಯಾರು ಮುಂದೆ ಇದ್ದಾರೆ ಅಂತ. ಇವತ್ತು ಇದನ್ನೆಲ್ಲ ಮಾಡ್ತಿದ್ರು ದ ರೇಟ್ ಆಫ್ ಅಟ್ಯಾಕ್ಸ್ ಏನಿದೆ, ನಾವು ಮುಂಚೆ ಹೇಳಿದಂಗೆ ಅರೌಂಡ್ 325 ಇಂದ ಸ್ಟಾರ್ಟ್ ಆಗಿದ್ದು ಇವತ್ತು ಅಫ್ಕೋರ್ಸ್ ಅವರು ಬೇರೆ ಟ್ಯಾಕ್ಟಿಕ್ಸ್ ಯೂಸ್ ಮಾಡಿ ಮಾಡ್ತಿದ್ದಾರೆ, ಬಟ್ ಅದು ಅರೌಂಡ್ 25 to 30 ಮ್ಯಾಕ್ಸಿಮಮ್ 40 ಬಂದು ನಿಂತಿದೆ. ಇಸ್ರೇಲ್ ಹತ್ರ ದುಡ್ಡಿದೆ, ಅವರು ಬೇಕಂದ್ರೆ ಕೊಂಡ್ಕೊಳ್ಳಬಹುದು, ಸಡನ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡಬಹುದು. ಒಂದು ವಾರದಲ್ಲಿ ಮ್ಯಾನುಫ್ಯಾಕ್ಚರ್ ಪೂರ್ತಿ ಎಲ್ಲಾ ಸಿಸ್ಟಮ್ಸ್ ಮ್ಯಾನುಫ್ಯಾಕ್ಚರ್ ಮಾಡುವಂತ ಟೆಕ್ನಾಲಜೀಸ್, ಬಿಕಾಸ್ ಅವರು ಟೆಕ್ನಾಲಜಿ ಮೇಲೆ ತುಂಬಾ ಇನ್ವೆಸ್ಟ್ ಮಾಡಿದ್ದಾರೆ. ಆದರೆ
ಮಿಸೈಲ್ ಲಾಂಚರ್ಸ್ ಏನಿದೆ ಅದು ಇರಾನ್ ಅಲ್ಲಿ ಅವೆಲ್ಲಾನು ಅಟ್ಯಾಕ್ ಆಗ್ಬಿಟ್ಟಿದೆ. ಓಕೆ, ಅಟ್ಯಾಕ್ ಮಾಡಿ ಡೆಸ್ಟ್ರಾಯ್ ಆಗಿದೆ. ಅವ್ರ ಹತ್ರ ಇವಾಗ 2/3 ಹೋಗಿದೆ ಅಂತ ಇವತ್ತು ಇಸ್ರೇಲ್ ಅಫಿಷಿಯಲಿ ಹೇಳಿದೆ. ಅದನ್ನ 2/3 ಆಫ್ ಲಾಂಚರ್ಸ್ ಹ್ಯಾವ್ ಬೀನ್ ಡೆಸ್ಟ್ರಾಯ್ಡ್ ಅಂತ ಹೇಳ್ಬಿಟ್ಟು. ಸೊ ಲಾಂಚರ್ಸ್ ಇಸ್ರೇಲ್ ಮೇಲುಗೈ ಇದೆ ಅಂತ ಇಸ್ರೇಲ್ ಖಂಡಿತವಾಗ್ಲೂ ಮೇಲ್ಗೈ ಇದೆ, ಯಾಕಂದ್ರೆ ಅವ್ರ ಹತ್ರ ದುಡ್ಡಿದೆ ಮತ್ತೆ ಟೆಕ್ನಾಲಜಿ ಇದೆ. ಮೋಸ್ಟ್ ಇಂಪಾರ್ಟೆಂಟ್ಲಿ US ಸಪೋರ್ಟ್ ಇದೆ.